ರಾಜ್ಯ ಕಾಂಗ್ರೆಸ್ ಪಾಳಿಯದಲ್ಲಿ ಈ ಸಿಎಂ ಕುರ್ಚಿ ಕಿತ್ತಾಟ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದ್ ಕಡೆ ಸಿಎಂ ಆಪ್ತರು ಬಹಿರಂಗ ಹೇಳಿಕೆಗಳು, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತರು ಕೊಡ್ತಾ ಇರುವಂತಹ ಹೇಳಿಕೆಗಳಿಗೆ ಮಾತ್ರ ಫುಲ್ ಸ್ಟಾಪ್ ಇಡೋದಕ್ಕೆ ಇಲ್ಲಿ ತನಕ ಸಾಧ್ಯ ಆಗಿಲ್ಲ. ಈಗಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋ ಕಾಲ ಸನ್ನಿಹಿತ ಆಯ್ತಾ ಅನ್ನುವಂತಹ ಪ್ರಶ್ನೆ ಅವರ ಮಾತುಗಳಿಂದ ಕೇಳೋದಕ್ಕೆ ಶುರುವಾಗ್ತಾ ಇದೆ. ಸಿದ್ದರಾಮಯ್ಯ ಬಣದ ತಂತ್ರಕ್ಕೆ ಪ್ರತಿತಂತ್ರವನ್ನ ಸಿದ್ಧಗೊಳಿಸಿದ್ದಾರಾ? ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಆಪ್ತರು ಅನ್ನೋದು ಪ್ರಶ್ನೆ. ಸಿಎಂ ಆಗೋದಕ್ಕೆ ಶಾಸಕರ ಬಲ ಬೇಡ ಅನ್ನುವಂತಹ ವಿಚಾರವನ್ನ ಶಾಸಕ ಇಕ್ಬಾಲ್ ಹುಸೇನ್ ಮಾತನಾಡಿದ್ದಾರೆ. ನಿಮ್ಮ ನಾಯಕರು ಏನಾದರೂ ಸಿಎಂ ಆಗ್ತಾರಾ? ಡಿಕೆ ಶಿವಕುಮಾರ್ ಅವರು ಎಲ್ಲರದಕ್ಕೂ ಕೂಡು ಬರಬೇಕು ಅಲ್ವಾ? ಅವರು ನಾಯಕರೇ, ಇವರು ನಾಯಕರ, ಅವ್ರಿಗೂ ಅವಕಾಶ ಇದೆ, ಹೇಳ್ತಾ ಇದ್ರು. ಅಂದರೆ ನೆಕ್ಸ್ಟು 2 ವರ್ಷ ನಂತರ ಒಂದು ರೀತಿಯಲ್ಲಿ ಆಗ್ತಾರೆ ಅನ್ನೋದು ಒಂದಷ್ಟು MLA ಕೂಡ ತೀರ್ಮಾನ ಮಾಡ್ತಾರೆ. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಾವೆಲ್ಲರೂ ದಾರಿಯಲ್ಲೆಲ್ಲ ಮಾತಾಡೋದು ಸೂಕ್ತ ಅಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿಗೆ ಹೆಸರಾದಂಥ ಪಕ್ಷ, ಹೈಕಮಾಂಡ್ ಅಂತ ಇದೆ. ನಾವೆಲ್ಲರೂ ಅದಕ್ಕೆ ಬದ್ಧವಾಗಿ ಇರಬೇಕಾಗ್ತದೆ. ಸೊ ಸಮಯ ಬಂದಾಗ ಎಲ್ಲ ಕೆಲಸ ಆಗುತ್ತೆ. ನೈತಿಕವಾಗಿ ಅಂದರೆ ನಿಮ್ಗೆ ಅನಿಸುತ್ತೆ ಅವ್ರು ಸಿಎಂ ಆಗಬೇಕು ಅಂತ ಅನ್ಸುತ್ತೆ, ನೋಡ್ಬೇಕಂತ ಅನ್ಸುತ್ತೆ? ಹೇಳಿದ್ನಲ್ಲ, ಅವ್ರಿಗೂ ಅವಕಾಶ ಆಯಿತು, ಇವ್ರಿಗೂ ಅವಕಾಶ ಬೇಕಾಗ್ತದೆ ಅಲ್ವಾ? ಯಾರ್ಯಾರು ಇದಕ್ಕೆಲ್ಲ ಹೋರಾಟ ಮಾಡಿ ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ತಂದವ್ರಿಗೂ ಅವ್ರಿಗೂ ಒಂದು ಅವಕಾಶ ಬೇಕಾಗ್ತದೆ. ಇದೇ ಅವಧಿಯಲ್ಲಿ ಆಗುತ್ತೆ ಅಂತ ಅನ್ಸುತ್ತಾ? ಖಂಡಿತವಾಗೂ ಆಗುತ್ತೆ. ಸಿಎಂ ಆಗ್ತಾರೆ ಹೇಳಿದ್ನಲ್ಲ ಸರ್, ಹೈಕಮಾಂಡ್ ಅದಕ್ಕೆ ತೀರ್ಮಾನ ತಗೊಳ್ತಾರೆ ಸರ್. ನಿಮ್ಗೇನಾದರೂ ಕೂಡ ಒಂದು ಸುಳಿವು ಸಿಕ್ಕಿದೆಯಾ? ಅಲ್ಲ, ನನಗಲ್ಲ ಸರ್. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಶಾಸಕನ, ಒಬ್ಬ ಸೇವಕನ ನಾನು. ಡಿಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದಷ್ಟು ಜನ. ನಿಜಾನ? ನೋಡಿ, ಇಲ್ಲಿ ಶಾಸಕರ ಬಲ ಅಂತ ಕೇಳಲ್ಲ ಯಾರೂ. ಪಕ್ಷ ಸಂಘಟನೆ ಯಾರು, ಏನು, ಎಷ್ಟು ದಿನದ ಏನು ಕೆಲಸ ಕಾರ್ಯ ಯಾವ ರೀತಿ, ಅವರೆಲ್ಲರೂ ಕೂಡ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಅವರ ಸಂಘಟನೆ ಯಾವ ರೀತಿ ಇದೆ, ಜನಾಭಿಪ್ರಾಯ ಬರೀ ಏನು MLA ಇರ್ತಾರಲ್ಲ, ಒಟ್ಟಾಗಿ MLAಗಳ ಪ್ರಶ್ನೆ ಅಲ್ಲ. ಇಲ್ಲಿ ಜನಾಭಿಪ್ರಾಯನೂ ಬೇಕು, ಇಲ್ಲಿ ಜನ ಸಂಘಟನೆನೂ ಬೇಕು ಅಲ್ವಾ? ಹೆಸರು ಒಬ್ಬ ಸೇತು ಶಾಸಕರು ಹೇಳ್ತಾ ಇದ್ರು, ಬಸವರಾಜ್ ಅವ್ರು ಹೇಳ್ತಾ ಇದ್ರು. ಸೊ ಡಿಕೆ ಶಿವಕುಮಾರ್ ಅವರು ಕೂಡ ಪಕ್ಷಕ್ಕೆ ಅಧಿಕಾರ ತರಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರು ಕೂಡ ಈ ವರ್ಷ ಆಗಲಿ ಅಂತ ಗೊತ್ತಿದೆ, ಎಲ್ರಿಗೂ ಗೊತ್ತಿರುವಂಥ ವಿಷಯ. ಅದರಲ್ಲಿ ಏನು ತಪ್ಪೇನಿಲ್ಲ. ಇದು ಕಾಂಗ್ರೆಸ್ ಪಕ್ಷ ಶಿಸ್ತುಬದ್ಧವಾಗಿರುವಂಥ ಪಕ್ಷ. ನಮ್ಮ ನಾಯಕರು AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅದಕ್ಕೆ ತೀರ್ಮಾನ ತಗೊಳ್ತಾರೆ. ರಾಹುಲ್ ಗಾಂಧಿ ಅವರು ಇದ್ದಾರೆ, ಪ್ರಿಯಾಂಕಾ ಅವರು ಇದ್ದಾರೆ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೊಳ್ತಾರೆ ಅಂತ ಎಲ್ಲರೂ. ನಿಮ್ಮ ನಾಯಕರು ಏನಾದರೂ ಸಿಎಂ ಆಗ್ತಾರೆ? ರಾಜ್ಯ ಕಾಂಗ್ರೆಸ್ ಪಾಳಿಯದಲ್ಲಿ ಈ ಸಿಎಂ ಕುರ್ಚಿ ಕಿತ್ತಾಟ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದ್ ಕಡೆ ಸಿಎಂ ಆಪ್ತರು ಬಹಿರಂಗ ಹೇಳಿಕೆಗಳು, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತರು ಕೊಡ್ತಾ ಇರುವಂತಹ ಹೇಳಿಕೆಗಳಿಗೆ ಮಾತ್ರ ಫುಲ್ ಸ್ಟಾಪ್ ಇಡೋದಕ್ಕೆ ಇಲ್ಲಿ ತನಕ ಸಾಧ್ಯ ಆಗಿಲ್ಲ. ಈಗಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋ ಕಾಲ ಸನ್ನಿಹಿತ ಆಯ್ತಾ ಅನ್ನುವಂತಹ ಪ್ರಶ್ನೆ ಅವರ ಮಾತುಗಳಿಂದ ಕೇಳೋದಕ್ಕೆ ಶುರುವಾಗ್ತಾ ಇದೆ. ಸಿದ್ದರಾಮಯ್ಯ ಬಣದ ತಂತ್ರಕ್ಕೆ ಪ್ರತಿತಂತ್ರವನ್ನ ಸಿದ್ಧಗೊಳಿಸಿದ್ದಾರಾ? ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಆಪ್ತರು ಅನ್ನೋದು ಪ್ರಶ್ನೆ. ಸಿಎಂ ಆಗೋದಕ್ಕೆ ಶಾಸಕರ ಬಲ ಬೇಡ ಅನ್ನುವಂತಹ ವಿಚಾರವನ್ನ ಶಾಸಕ ಇಕ್ಬಾಲ್ ಹುಸೇನ್ ಮಾತನಾಡಿದ್ದಾರೆ. ನಿಮ್ಮ ನಾಯಕರು ಏನಾದರೂ ಸಿಎಂ ಆಗ್ತಾರಾ? ಡಿಕೆ ಶಿವಕುಮಾರ್ ಅವರು ಎಲ್ಲರದಕ್ಕೂ ಕೂಡು ಬರಬೇಕು ಅಲ್ವಾ? ಅವರು ನಾಯಕರೇ, ಇವರು ನಾಯಕರ, ಅವ್ರಿಗೂ ಅವಕಾಶ ಇದೆ. ಹೇಳ್ತಾ ಇದ್ರು. ಅಂದರೆ ನೆಕ್ಸ್ಟು 2 ವರ್ಷ ನಂತರ ಒಂದು ರೀತಿಯಲ್ಲಿ ಆಗ್ತಾರೆ ಅನ್ನೋದು ಒಂದಷ್ಟು MLA ಕೂಡ ತೀರ್ಮಾನ ಮಾಡ್ತಾರೆ. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಾವೆಲ್ಲರೂ ದಾರಿಯಲ್ಲೆಲ್ಲ ಮಾತಾಡೋದು ಸೂಕ್ತ ಅಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿಗೆ ಹೆಸರಾದಂಥ ಪಕ್ಷ, ಹೈಕಮಾಂಡ್ ಅಂತ ಇದೆ. ನಾವೆಲ್ಲರೂ ಅದಕ್ಕೆ ಬದ್ಧವಾಗಿ ಇರಬೇಕಾಗ್ತದೆ. ಸೊ ಸಮಯ ಬಂದಾಗ ಎಲ್ಲ ಕೆಲಸ ಆಗುತ್ತೆ. ನೈತಿಕವಾಗಿ ಅಂದರೆ ನಿಮ್ಗೆ ಅನಿಸುತ್ತೆ ಅವ್ರು ಸಿಎಂ ಆಗಬೇಕು ಅಂತ ಅನ್ಸುತ್ತೆ, ನೋಡ್ಬೇಕಂತ ಅನ್ಸುತ್ತೆ? ಹೇಳಿದ್ನಲ್ಲ, ಅವ್ರಿಗೂ ಅವಕಾಶ ಆಯಿತು, ಇವ್ರಿಗೂ ಅವಕಾಶ ಬೇಕಾಗ್ತದೆ ಅಲ್ವಾ? ಯಾರ್ಯಾರು ಇದಕ್ಕೆಲ್ಲ ಹೋರಾಟ ಮಾಡಿ ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ತಂದವ್ರಿಗೂ ಅವ್ರಿಗೂ ಒಂದು ಅವಕಾಶ ಬೇಕಾಗ್ತದೆ. ಇದೇ ಅವಧಿಯಲ್ಲಿ ಆಗುತ್ತೆ ಅಂತ ಅನ್ಸುತ್ತಾ? ಖಂಡಿತವಾಗೂ ಆಗುತ್ತೆ. ಸಿಎಂ ಆಗ್ತಾರೆ?
ಹೇಳಿದ್ನಲ್ಲ ಸರ್, ಹೈಕಮಾಂಡ್ ಅದಕ್ಕೆ ತೀರ್ಮಾನ ತಗೊಳ್ತಾರೆ ಸರ್. ತಗೊಳ್ತಾರೆ. ಓಕೆ, ನಿಮ್ಗೇನಾದರೂ ಕೂಡ ಒಂದು ಸುಳಿವು ಸಿಕ್ಕಿದೆಯಾ? ಅಲ್ಲಲ್ಲ, ನನಗಲ್ಲ ಸರ್, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಶಾಸಕನ, ಒಬ್ಬ ಸೇವಕನ ನಾನು. ಅಂದರೆ ಡಿ ಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದಷ್ಟು ಜನ, ನಿಜನಾ? ನೋಡಿ, ಇಲ್ಲಿ ಶಾಸಕರ ಬಲ ಅಂತ ಕೇಳಲ್ಲ ಯಾರೂ. ಪಕ್ಷ ಸಂಘಟನೆ ಯಾರು, ಏನು, ಎಷ್ಟಿನಿಂದ ಏನು ಕೆಲಸ ಕಾರ್ಯ ಯಾವ ರೀತಿ ಅವರೆಲ್ಲರೂ ಕೂಡ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ, ಅವರ ಸಂಘಟನೆ ಯಾವ ರೀತಿ ಇದೆ, ಜನಾಭಿಪ್ರಾಯ ಏನು ಎಮ್ ಎಲ್ ಎ ಇವತ್ತಿರ್ತಾರಲ್ಲ, ಒಟ್ಟಾಗಿ ಎಮ್ ಎಲ್ ಎಗಳ ಪ್ರಶ್ನೆ ಅಲ್ಲ ಇಲ್ಲಿ. ಜನಾಭಿಪ್ರಾಯನೂ ಬೇಕು, ಇಲ್ಲಿ ಜನ ಸಂಘಟನೆನೂ ಬೇಕು ಅಲ್ವಾ? ಹೆಸರು ಒಬ್ಬ ಸ್ನೇಹಿತ ಶಾಸಕರು ಹೇಳ್ತಾ ಇದ್ರು, ಬಸವರಾಜು ಅವ್ರು ಹೇಳ್ತಾ ಇದ್ರು. ಸೊ ಡಿ ಕೆ ಶಿವಕುಮಾರ್ ಅವರು ಕೂಡ ಪಕ್ಷಕ್ಕೆ ಅಧಿಕಾರ ತರಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅವರು ಕೂಡ ಈ ವರ್ಷ ಆಗಲಿ ಅಂತ ಗೊತ್ತಿದೆ, ಎಲ್ರಿಗೂ ಗೊತ್ತಿರುವಂಥ ವಿಷಯ. ಅದರಲ್ಲಿ ಏನು ತಪ್ಪೇನಿಲ್ಲ. ಇದು ಕಾಂಗ್ರೆಸ್ ಪಕ್ಷ ಶಿಸ್ತುಬದ್ಧವಾಗಿರುವಂಥ ಪಕ್ಷ. ನಮ್ಮ ನಾಯಕರು AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅದಕ್ಕೆ ತೀರ್ಮಾನ ತಗೊಳ್ತಾರೆ. ರಾಹುಲ್ ಗಾಂಧಿ ಅವರು ಇದ್ದಾರೆ, ಪ್ರಿಯಾಂಕಾ ಅವರು ಇದ್ದಾರೆ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೊಳ್ತಾರೆ ಅಂತ ಎಲ್ಲರೂ. ನಿಮ್ಮ ನಾಯಕರು ಏನಾದರೂ CM ರಾಜ್ಯ ಕಾಂಗ್ರೆಸ್ ಪಾಳಿಯದಲ್ಲಿ ಈ ಸಿಎಂ ಕುರ್ಚಿ ಕಿತ್ತಾಟ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದ್ ಕಡೆ ಸಿಎಂ ಆಪ್ತರು ಬಹಿರಂಗ ಹೇಳಿಕೆಗಳು, ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರ ಆಪ್ತರು ಕೊಡ್ತಾ ಇರುವಂತಹ ಹೇಳಿಕೆಗಳಿಗೆ ಮಾತ್ರ ಫುಲ್ ಸ್ಟಾಪ್ ಇಡೋದಕ್ಕೆ ಇಲ್ಲಿ ತನಕ ಸಾಧ್ಯ ಆಗಿಲ್ಲ. ಈಗಲೂ ಕೂಡ DCM DK ಶಿವಕುಮಾರ್ ಅವರ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರು ಸಿಎಂ ಆಗೋ ಕಾಲ ಸನ್ನಿಹಿತ ಆಯ್ತಾ ಅನ್ನುವಂತಹ ಪ್ರಶ್ನೆ ಅವರ ಮಾತುಗಳಿಂದ ಕೇಳೋದಕ್ಕೆ ಶುರುವಾಗ್ತಾ ಇದೆ. ಸಿದ್ದರಾಮಯ್ಯ ಬಣದ ತಂತ್ರಕ್ಕೆ ಪ್ರತಿತಂತ್ರವನ್ನ ಸಿದ್ಧಗೊಳಿಸಿದ್ದಾರಾ? ಹಾಗಾದ್ರೆ DK ಶಿವಕುಮಾರ್ ಅವರ ಆಪ್ತರು ಅನ್ನೋದು ಪ್ರಶ್ನೆ. ಸಿಎಂ ಆಗೋದಕ್ಕೆ ಶಾಸಕರ ಬಲ ಬೇಡ ಅನ್ನುವಂತಹ ವಿಚಾರವನ್ನ ಶಾಸಕ ಇಕ್ಬಾಲ್ ಹುಸೇನ್ ಮಾತನಾಡಿದ್ದಾರೆ. ನಿಮ್ಮ ನಾಯಕರು ಏನಾದರೂ CM ಆಗ್ತಾರಾ DK ಶಿವಕುಮಾರ್ ಅವರು? ಎಲ್ಲರದ್ಕೂ ಕೂಡು ಬರಬೇಕು ಅಲ್ವಾ? ಅವರು ನಾಯಕರೇ, ಇವರು ನಾಯಕರ, ಅವ್ರಿಗೂ ಅವಕಾಶ ಇದೆ. ಹೇಳ್ತಾ ಇದ್ರು ಅಂದರೆ ನೆಕ್ಸ್ಟು 2 ವರ್ಷ ನಂತರ ಒಂದು ರೀತಿಯಲ್ಲಿ ಆಗ್ತಾರೆ ಅನ್ನೋದು ಒಂದಷ್ಟು MLA ಕೂಡ ತೀರ್ಮಾನ ಮಾಡ್ತಾರೆ. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಾವೆಲ್ಲರೂ ದಾರಿಯಲ್ಲೆಲ್ಲ ಮಾತಾಡೋದು ಸೂಕ್ತ ಅಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿಗೆ ಹೆಸರಾದಂಥ ಪಕ್ಷ. ಹೈಕಮಾಂಡ್ ಅಂತ ಇದೆ, ನಾವೆಲ್ಲರೂ ಅದಕ್ಕೆ ಬದ್ಧವಾಗಿ ಇರಬೇಕಾಗ್ತದೆ. ಸೊ ಸಮಯ ಬಂದಾಗ ಎಲ್ಲ ಕೆಲಸ ಆಗುತ್ತೆ. ಆರ್ಥಿಕವಾಗಿ ಅಂದರೆ ನಿಮ್ಗೆ ಅನಿಸುತ್ತೆ ಅವ್ರು CM ಆಗಬೇಕು ಅಂತ ಅನ್ಸುತ್ತೆ, ನೋಡ್ಬೇಕಂತ ಅನ್ಸುತ್ತೆ? ಹೇಳಿದ್ನಲ್ಲ, ಅವ್ರಿಗೂ ಅವಕಾಶ ಆಯಿತು, ಇವ್ರಿಗೂ ಅವಕಾಶ ಬೇಕಾಗ್ತದೆ ಅಲ್ವಾ? ಯಾರ್ಯಾರು ಇದಕ್ಕೆಲ್ಲ ಹೋರಾಟ ಮಾಡಿ ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ತಂದವ್ರಿಗೂ ಅವ್ರಿಗೂ ಒಂದು ಅವಕಾಶ ಬೇಕಾಗ್ತದೆ. ಇದೇ ಅವಧಿಯಲ್ಲಿ ಆಗುತ್ತೆ ಅಂತ ಅನ್ಸುತ್ತಾ? ಖಂಡಿತವಾಗೂ ಆಗುತ್ತೆ. CM ಆಗ್ತಾರೆ. ಹೇಳಿದ್ನಲ್ಲ ಸರ್, ಹೈಕಮಾಂಡ್ ಅದಕ್ಕೆ ತೀರ್ಮಾನ ತಗೊಳ್ತಾರೆ ಸರ್. ತಗೊಳ್ತಾರೆ. ಓಕೆ, ನಿಮ್ಗೇನಾದರೂ ಕೂಡ ಒಂದು ಸುಳಿವು ಸಿಕ್ಕಿದೆಯಾ? ಅಲ್ಲಲ್ಲ, ನನಗಲ್ಲ ಸರ್, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಶಾಸಕನ, ಒಬ್ಬ ಸೇವಕನ ನಾನು. ಅಂದರೆ ಡಿ ಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದಷ್ಟು ಜನ, ನಿಜನಾ?